ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್ ತಮ್ಮ ಪರಿಚಯ? ಸರ್ ನಮ್ಮದು ಹುಣಸೂರು ತಾಲೂಕು ಮರೂರು ಕಾವಲು ಕೀರ್ತಿ ಅಂತೇಳಿ. ಎಷ್ಟು HP ಗಾಡಿ ಇದೆ ಸರ್? 60 HP. ಸರ್ ಈ ಟ್ಯಾಕ್ಟ್ರು ತೊಗೊಂಡು ಈಗ ಒಂದು 7 ತಿಂಗಳಾಗೈತೆ. ಮೊದಲು ಸೋನಾಲಿಕಾನೇ ಇದ್ದಿದ್ದು 50 ಇತ್ತು. ಸೋನಾಲಿಕಾ 15 ಇತ್ತು. ಸೋನಾಲಿಕಾ ಟ್ರ್ಯಾಕ್ಟರ್ನ ಯಾಕೆ ತೊಗೊಂಡ್ರಿ ನೀವು? ಇದನ್ನ ಯಾಕೆ ಪರ್ಚೇಸ್ ಮಾಡಬೇಕು ಅನ್ಸುತ್ತೆ ನಿಮಗೆ? ಕೆಪಾಸಿಟಿ ಜಾಸ್ತಿ ಸರ್ ಇದಕ್ಕೆ, ದಮ್ ಜಾಸ್ತಿ, ಎಲ್ಲಿ ಬಿಟ್ರು ಎಳ್ಕೊಬತ್ತೀನಿ ಅನ್ನೋ ತಾಕತ್ತು. ಫಸ್ಟು ನನ್ನ ಹತ್ರ DA ಗಾಡಿ ಇತ್ತು, 750 ಇತ್ತು. 4 ವೀಲೇ ಬೇಕು ಅಂದ್ಬಿಟ್ಟು ಸೋನಾಲಿಕಾ ತೊಗೊಂಡಿದ್ದು. ಸೋನಾಲಿಕಾ ಅದರಲ್ಲಿ 2300 ಗಂಟೆ ಹೊಡೆದಿದ್ದೀನಿ. ಹಳೆ ಗಾಡೀಲಿ 50 HP. ಯಾವುದೇ ಜಾಗದಲ್ಲಿ ಉಣ್ಕೊಂಡ್ರು ಎಳ್ಕೊಬತ್ತೀನಿ ಅನ್ನೋ ಕೆಪಾಸಿಟಿ ಜಾಸ್ತಿ. ಏನೇನೆಲ್ಲ ಇಂಪ್ಲಿಮೆಂಟ್ ಆಗ್ತೀರಾ ಒಂದು ಟ್ರ್ಯಾಕ್ಟರ್? ಸರ್ ಅದೇ ಬಲರಾಮ, ಸಿಂಗಲ್ ನೇಗ್ಲು, ಡಿಸ್ಕೋ ಮತ್ತು ಜೋಳ ಬಿಡೋದು, ರೋಟಾವೇಟ್ರು. ಸರ್ ಅದರಲ್ಲೂ ನಾನು ತರಿಸಿರೋ ನೇಗ್ಲೆಲ್ಲ ಇಲ್ಲಿ ತರಿಸಿರೋದಲ್ಲ, ಚಾಮರಾಜನಗರದಿಂದ ಹೆವಿ ನೇಗ್ಲು ಉಡ್ಸಿರೋದು. ಒಂದೊಂದು ನೇಗ್ಲಿಗೆ 68,000 ಕೊಟ್ಟು ತರಿಸಿರೋದು. ಇಲ್ಲಿ ನೇಗ್ಲು ಹಾಕಿಲ್ಲ ನಾನು, ಈ ಗಾಡಿಗೆ ಕೆಪಾಸಿಟಿಗೆ ಸಾಲಲ್ಲ, ಹೆವಿ ನೇಗ್ಲು ಹಾಕಿ ಹೊಡಿತಿರೋದು. ಸರ್ವಿಸ್ ಎಲ್ಲ ಹೇಗೆ ಸಿಗ್ತಾ ಇದೆ? ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಫೋನ್ ಮಾಡ್ತಿದ್ದಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಸರ್ವಿಸ್ ಮಾಡ್ಬಿಟ್ಟು ಹೋಗ್ತಾರೆ. ಒಂದು ಸರ್ವಿಸ್ಗೆ ಎಷ್ಟು ಖರ್ಚಾಗ್ಬೋದು ಅಂದಾಜು? ಸರ್ ಇದು ಮಾಮೂಲಿ ಗಾಡಿಗೆಲ್ಲ ಅದಕ್ಕೆಲ್ಲ 3.5 ಆಯ್ತಿತ್ತು 50 HP. ಇದಕ್ಕೆಲ್ಲ ಒಂದು 4800 5000 ಗಂಟೆ ಬೀಳ್ತೈತೆ. ಸರ್ ವಿಶೇಷ ಅಂದರೆ ಅದೇ ಹೇಳ್ತಿಲ್ಲ, ಕೆಪಾಸಿಟಿ. ಈಗ ಮಾಮೂಲಿ ಈಗ ನಾವು ಉಳ್ಬೇಕಾರೆ ಬಲರಾಮ ಕೂಡ ಒಂದು ಬೇರೆ ಸಿಕ್ಕಾಕತ್ತು ಅಂದರೆ ಎದ್ದು ನಿಂತ್ಕತ್ತದು ಫ್ರಂಟ್ ಟೈರ್ ಎತ್ಕತ್ತದೆ, ಇಲ್ಲ ಮಾಮೂಲಿ ಒಳಗಡೆ ಕ್ರೌನ್ ಪಿನ್ ಕಟ್ ಆಯ್ತದೆ. ಇದ್ರಲ್ಲಿ ಹಂಗಿಲ್ಲ, ಇಲ್ಲ ನೇಗ್ಲು ಮುರಿದೋಗ್ಬೇಕು, ಇಲ್ಲ ಬೇರೆ ಕಿತ್ಕೊಡ್ಬೇಕು. ಎರಡರಲ್ಲಿ ಒಂದೇ ಕೆಪಾಸಿಟಿ ಇದ್ರಲ್ಲಿ. ಸರ್ 4 ವೀಲ್ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ, ರನ್ನಿಂಗಲ್ಲಿ ಮಾತ್ರ, ರೋಡಲ್ಲಿ ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ಯೂಸ್ ಮಾಡ್ತೀವಿ ಸರ್. ಕಂಫರ್ಟ್ ಸಕ್ಕತ್ತಾಗಿದೆ ಸರ್, ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಏನು ಮಾಡ್ತೀವಿ? ಎಷ್ಟು ಗೇರ್ಸ್ ಇದ್ದಾವೆ ಇದರಲ್ಲಿ? ಸರ್ ಇದರಲ್ಲಿ ಟೋಟಲು ರಿವರ್ಸ್ 4, ಫ್ರಂಟ್ 4, ಎಮ್ಮು ಎಕ್ಸ್ಟ್ರಾ 4, ಐ ಗೇರ್ 4. ಸರಿ, ಒಂದು ಮಾಡಲಲ್ಲಿ ಎಷ್ಟು ಸಿಲಿಂಡರ್ ಇದ್ದಾವೆ? ಇದರಲ್ಲಿ 4 ಇದೆ ಸರ್, 4 ಸಿಲಿಂಡರ್ ಇದೆ ಸರ್. ಇದರಲ್ಲಿ 4712 cc ಬರ್ತದೆ ಸರ್. ಒಂದು ಟ್ರ್ಯಾಕ್ಟರಲ್ಲಿ ಏನೆಲ್ಲ ಫ್ಯೂಚರ್ ಇದೆ ಸರ್? ಸರ್ ಫ್ಯೂಚರು ಅಂದರೆ ಇದಕ್ಕೆ ಡ್ಯುವಲ್ ಕ್ಲಚ್ ಬರುತ್ತೆ. ಇಲ್ಲಿ ನೋಡಿ 2 ಕಡ್ಡಿ ಇದೆ, ಇದು ಡ್ಯುವಲ್ ಕ್ಲಚ್ ಬರುತ್ತೆ. ಬಟ್ ಇವ್ರು ರೋಟ್ರಿಗೆ ಡಬಲ್ ಗೇರ್ ಕೊಟ್ಟಿದ್ದಾರೆ. ಹಾಂ, ಡಬಲ್ ಇದೆ. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಅದರಲ್ಲಿ ಏನು ಮಾಡುತ್ತೆ ಅಂದರೆ ಮಾಮೂಲಿ ತಿರ್ಕೋಬೇಕಾದ್ರೆ ಎಲ್ಲವ ರಿಸ್ಕು ಎತ್ಕೊಂಡು ತಿರ್ಕೋಬೇಕಾಯ್ತದಲ್ಲ, ಇದು ಆನ್ ಮಾಡಿದ್ರೆ ಇನ್ನು ಆಟೋಮೆಟಿಕ್ಕಾಗಿ ಆರಾಮ್ಸೆ ತಿರ್ಕೋಬೋದು. ಮತ್ತು ಕ್ಲಚ್ ಅವಶ್ಯಕತೆ ಕಮ್ಮಿ ಇರುತ್ತೆ. ಗೇರಲ್ಲಿ ಸರ್ ಇದು ರಿವರ್ಸು ಫ್ರಂಟು ಒಂದೇ ಲೆವೆಲರಲ್ಲಿ, ಫ್ರಂಟು ರಿವರ್ಸು 12 ಗೇರು, 24 ಗೇರ್ ಇದೆ. ಅದರಲ್ಲಿ ಸ್ಟೇರಿಂಗ್ ಮಾತ್ರ ಕಾರ್ ಸ್ಟೇರಿಂಗ್ಗಿಂತ ಹೆಚ್ಚಾಗಿ ಓಡುತ್ತೆ ಸರ್. ಇದು ಸ್ಟೇರಿಂಗ್ ಸ್ಮೂತ್, ಭಾರಿ ಸ್ಮೂತ್, ಕಾರ್ಗಿಂತ ಹೆಚ್ಚಾಗಿ ಸ್ಮೂತ್ ಬರುತ್ತೆ. ಕ್ಲಚ್ ಎಲ್ಲ ಭಾರಿ ಸ್ಮೂತ್, ಡ್ಯುವಲ್ ಕ್ಲಚ್ಚು. ಬ್ರೇಕ್ ಆಯಿಲ್ ಬ್ರೇಕ್ ಸರ್ ಕಂಡೀಷನ್ ಆಗಿದೆ, ಏನು ಮಾತಾಡೋಂಗಿಲ್ಲ. ಗಾಡಿ ಒಟ್ಟಿನಲ್ಲಿ ದಮ್ಮು ಅಂತೂ ಕೇಳಲ್ಲ. ಒಟ್ಟಿನಲ್ಲಿ ನೇಗ್ಲು ಮುರಿದೋಗ್ಬೇಕು, ಇಲ್ಲ ಗಾಡಿ ಮುರಿದೋಗ್ಬೇಕು, ಎರಡರಲ್ಲಿ ಒಂದೇ, ಹಂಗೆ ಆಗೋದು. ಶಕ್ತಿ ಭಯಂಕರ ಜಾಸ್ತಿ ಸರ್. ಎಷ್ಟೆಷ್ಟೆಲ್ಲ ನೀವು ಟ್ರಾಲಿ ಹಾಕೊಂಡ್ರೆ ಎಷ್ಟೆಲ್ಲ ಲಗೇಜ್ ಹಾಕ್ತೀರಾ ಸರ್? ಟ್ರಾಲಿ ಅಂದರೆ ಒಂದು 10 ಟನ್ ಗಂಟೆ ಹಾಕಿದ್ದೀನಿ. 10 ಟನ್ನು ಸೌದೆ ತುಂಬಿದ್ದೀನಿ. ಲಿಫ್ಟಿಂಗ್ ಚಾರ್ಜ್ ಎಲ್ಲ ಎಳೆಯೋದು ಏನಿಲ್ಲ. 4 ವೀಲ್ ಆನ್ ಮಾಡಿಬಿಟ್ರೆ ಸುಮ್ಮನೆ ಹೆಂಗೆ ಬರಬೇಕು ಅಂದರೆ ಒಂದು ಆನೆ ಬಂದಂಗೆ ಬರ್ತದೆ. ನೋಡಿದವರೆಲ್ಲ ಕೇಳ್ತಾರೆ, ಆನೆ ತಗೊಂಡಿದೆಯಲ್ಲ ಅಂತ. ಆ ರೀತಿ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಹೇಳಿ ಸರ್. 2100 kg ಕೊಟ್ಟಿದ್ದಾರೆ. 2100 kg ಏನು ಸರ್, ಜಾಸ್ತಿನೇ ಎತ್ತುತ್ತೆ. ಅದೆಲ್ಲ ಲಿಫ್ಟಿಂಗ್ ಕೆಪಾಸಿಟಿ ಏನು ಚೆನ್ನಾಗಿದೆ, ಮಾತಾಡೋಂಗಿಲ್ಲ. ಬಟ್ ಆಮೇಲೆ ಎಕ್ಸ್ಟ್ರಾ ಕಂಪ್ನಿ ಕಡೆಯಿಂದ ಉಕ್ಕು ಕೊಟ್ಟಿದ್ದಾರೆ, ಡಾಬರ್ ರಾಡ್ ಕೊಟ್ಟಿದ್ದಾರೆ, ಟಾಪ್ಲಿಂಗ್ ಕೊಡ್ತಾರೆ. ಆಮೇಲೆ ವೀಲ್ ವೈಟ್ ಕೊಟ್ಟಿದ್ದಾರೆ. ವೀಲ್ ವೈಟ್ ಎಲ್ಲ ಇದೆ ಸರ್. ಸ್ವೀಟ್ ಕೊಟ್ಟಿದ್ದಾರೆ. ಹಾಂ, ಸೀಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಪ್ಯಾಸೆಂಜರ್ ಕೂತ್ಕೊಳ್ಳೋಕ್ಕೆ ಸೀಟ್ ಎಲ್ಲ ಕೊಟ್ಟಿದ್ದಾರೆ. ಕಂಫರ್ಟಬಲ್ ಇದೆ ಸರ್, ಕಂಫರ್ಟ್ ಇದೆ ಸರ್. ಸರ್ ಎಲ್ಲ ಗಾಡಿಗೆ ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಂಫರ್ಟ್ ಆಗೆಲ್ಲ ಐತೆ. ಜಾಗ ವಿಶಾಲವಾಗೈತೆ, ಹೆಂಗೆ ಬೇಕಾದ್ರೆ ಕಾಲು ಹಾಕೋಬೋದು, ಎಲ್ಲಿ ಬೇಕಾದ್ರೆ ಕೂತ್ಕೋಬೋದು. ಬ್ಯಾಕ್ ಸೀಟ್ ಹೋಗುತ್ತೆ, ಫ್ರಂಟ್ ಬರುತ್ತೆ, ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕು ಅಷ್ಟು ಮಾಡ್ಕೋಬೋದು. ಫ್ರೀಯಾಗಿ ಆರಾಮ್ಸೆ ನನ್ನ ಮುಂದ್ಗಡೆ ಒಬ್ಬ ಮಗುನ ಕೂರಿಸ್ಕೊಂಡು ನಿಧಾನಕ್ಕೆ ಆರಾಮ್ಸೆನೂ ಬೇಕಾದ್ರೆ ಫ್ರೀಯಾಗಿ ಹೊಡಿಬೋದು. ಫುಲ್ ಟ್ಯಾಂಕ್ ಎಷ್ಟಿದೆ ಸರ್? ಸರ್ 60 ಲೀಟರ್ ಇರ್ತದೆ. 60 ಲೀಟ್ರ್ ಸರ್. ಅದೇ ಇದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಹೈಟಾಗಿದೆ. ಆರಾಮ್ಸೆ ಫ್ರೀಯಾಗಿ ಯಾವ ತೆವ್ರಿ ಇದ್ರು ತಿಳಿಸ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇದೊಂದು ಉಪಯೋಗ ಮಾಡಿಕೊಟ್ಟಾರೆ, ಪೈಪ್ ಹಾಕಿ ನೀಟಾಗಿ, ಯಾವುದೇ ಟಚ್ ಅದು ಹೌಸಿಂಗ್ ಏನು ಏಟ್ ಬೀಳಲ್ಲ. ಬಟ್ ರಾಡ್ಗೂ ಏಟ್ ಬೀಳಲ್ಲ ಸರ್, ಇದರಿಂದ ಒಳಗಡೆ ರಾಡ್ ಇರೋದ್ರಿಂದ ಏನೂ ತೊಂದರೆ ಆಗಲ್ಲ. ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಸರ್? ಸರ್ ಒಂದಿನ 10 ಅವರ್ ಆಗ್ಬೋದು, 17 ಅವರ್ವರೆಗೂ ಕೆಲಸ ಮಾಡಿದ್ದೀನಿ ಸರ್. ಗಾಡಿ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್, ಭಾರಿ ಸ್ಮೂತಾಗಿ ಓಡುತ್ತೆ ಸರ್. ಸರ್ ಇದರಲ್ಲಿ ಟೈರು ತುಂಬ ಹೆವಿ ಕೊಟ್ಟಿದ್ದಾರೆ ಸರ್, ತುಂಬ ದೊಡ್ಡ ಟೈರ್ ಕೊಟ್ಟಿದ್ದಾರೆ. ಯಾವುದೇ ಕಂಪ್ನಿಯಲ್ಲಿ ಇಷ್ಟು ದೊಡ್ಡ ಟೈರ್ ಕೊಟ್ಟಿಲ್ಲ. ಇದು ಟೈರ್ ಮಾತ್ರ 9.5 24 ಸರ್, ಹೆವಿ ಟೈರ್ ಕೊಟ್ಟಿದ್ದಾರೆ. ಇಂಟೆಕ್ಸಲ್ಲೂ ತುಂಬ ಸ್ಪೀಡಾಗಿ ವರ್ಕ್ ಮಾಡುತ್ತೆ. ಬೇರೆ DA ಗಾಡಿಗಳೆಲ್ಲ ವರ್ಕ್ ಮಾಡೋದು ಹಿಂಸೆ, ತಿರ್ಗಲ್ಲ. ಇದು ಮಾತ್ರ ಎಲ್ಬಿಟ್ಟು ತಿರುಗುತ್ತೆ. ಫ್ರಂಟ್ ಮಾತ್ರ ನೀಟಾಗಿ ದೊಡ್ಡ ಎಕ್ಸಲ್ ಆಗೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ ಸರ್.
ಸರ್ ಎಲ್ಲಿಂದ ತಂದ್ರಿ ಒಂದು ಟ್ರ್ಯಾಕ್ಟರ್? ಸರ್ ಇದು ನಮ್ಮದು ಮಾಸ್ಟರ್ ಚನ್ನಬಸಮ್ಮ ಮಾಸ್ಟರ್ ಇದ್ದಾರೆ, ಕೇರ್ನಗರ ಅವ್ರದ್ದು ಶೋರೂಮ್, ಕೇರ್ನಗರ ಹುಣಸೂರು ಶೋರೂಮ್ ಇದೆ. ಅವ್ರ ಹತ್ರ ತೊಗೊಂಡ್ರೆ ಒಳ್ಳೆ ಉತ್ತಮವಾದ ರೈಟ್ಗೂ ಕೊಡ್ತಾರೆ ಸರ್. ಗಾಡಿ ಮಾತ್ರ ಅಚ್ಚುಕಡೆಗೆ ಬಂದು ಸರ್ವಿಸ್ ಖಾಲಿ ಏನೇ ಅಲ್ಲಿ ಫೋನ್ ಮಾಡಿದ್ರೆ ರೆಸ್ಪಾನ್ಸು ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ ಸರ್. ಗಾಡಿ ಯಾರೇ ಬೇಕಾದರೂ ತಗೋಬೋದು ಸರ್, ತೊಂದರೆ ಇಲ್ಲ. ಸರ್ ಹೊಸ್ದಾಗಿ ಟ್ರ್ಯಾಕ್ಟರ್ ತೊಗೊಳಕ್ಕೆ ನೀವೇನು ಹೇಳ್ತೀರಾ? ಸರ್ ಹೊಸ್ತವ್ರಿಗೆ ಅನ್ನೋದಕ್ಕಿಂತ ಬೇರೆ ಕಂಪ್ನಿಗಿಂತ ಹೋಲಿಸ್ಕೊಂಡ್ರೆ ಪವರಿಂದ ಹಿಡ್ದು ಎಲ್ಲದರಿಂದ ಭಾರಿ ಉಪಯೋಗ ಇದೆ. ಬಟ್ ಯಾವುದೇ ಒಂದು ಮಿಸ್ ಆಗಿ ಗಾಡಿ ಎಳೆಯೋಕ್ಕಿಲ್ಲ, ಮಟ್ಟಲ್ಲ ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ. ಆರಾಮ್ಸೆ ತೊಗೊಂಡು ನೆಮ್ಮದಿಲಿ ಕೆಲಸ ಮಾಡಿಕೊಂಡು ಉಣ್ಕೊತು, ಇನ್ನೊಬ್ರು ಎಳಿಬೇಕು ಮುಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್. ನೆಮ್ಮದಿಲಿ ಎಳ್ಕೊಬರ್ತದೆ, ಎಲ್ಲಿ ಬೇಕಾದ್ರೂ ತೆಸ್ಕೊಬತ್ತೀನಿ ಅನ್ನೋದು ಇರ್ತದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಪ್ರಶಂಸಾ ಪತ್ರಗಳ ಮೇಲಿನ ವೀಕ್ಷಣೆಗಳು ಮತ್ತು ಅಭಿಪ್ರಾಯಗಳು ಕೇವಲ ವೈಯಕ್ತಿಕ ಬಳಕೆದಾರರದ್ದು ಮತ್ತು ನಮ್ಮ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ. ಅನುಭವಗಳು ನಿರ್ದಿಷ್ಟ ಬಳಕೆದಾರರಿಗೆ ವೈಯಕ್ತಿಕವಾಗಿರುತ್ತದೆ ಮತ್ತು ಈ ಉತ್ಪನ್ನದ ಎಲ್ಲಾ ಬಳಕೆದಾರರನ್ನು ಪ್ರತಿನಿಧಿಸುವ ಅಗತ್ಯವಿಲ್ಲ. ಅವರ ಉತ್ಪನ್ನ ಬಳಕೆದಾರರಿಂದ ಪ್ರಶಂಸಾ ಪತ್ರಗಳನ್ನು ಕವರ್ ಮಾಡಲು ಮತ್ತು ಕಂಪನಿಯಿಂದ ಪರಿಹಾರವನ್ನು ಪಡೆಯಲು ನಾವು ಕಂಪನಿಯೊಂದಿಗೆ ಸಂಬಂಧ ಹೊಂದಿದ್ದೇವೆ. ಪ್ರಶಂಸಾ ಪತ್ರಗಳನ್ನು ಒಳಗೊಂಡಿರುವ ಬಳಕೆದಾರರು ಕಂಪನಿ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಪಡೆಯುವುದಿಲ್ಲ.